ಸಂಖ್ಯಾಶಾಸ್ತ್ರ. ಹಿಂದಿನ ಕ್ಲಾಸ್ ಅಲ್ಲಿ ನಾವು ನಿಖರ ಸರಾಸರಿ ವಿಧಾನ ಮತ್ತು ಸಮೀಪ ಸರಾಸರಿ ವಿಧಾನನ ಕಲ್ತಿದ್ವಿ. ನಿಖರ ಸರಾಸರಿ ವಿಧಾನಕ್ಕೆ ಬಂದಾಗ ಪ್ರಾಪ್ತಾಂಕಗಳನ್ನ ಕೊಟ್ಟಿರ್ತಿದ್ರು, ಹಾಗೆ ಆವೃತ್ತಿಗಳನ್ನ ಕೊಟ್ಟಿರ್ತಿದ್ರು. ಇಲ್ಲಿ XI ವ್ಯಾಲ್ಯೂಸ್ ನಮಗಿರೋದು, FI ವ್ಯಾಲ್ಯೂಸ್ ಸಹ ಇರೋದು. ಇವೆರಡನ್ನು ನಾವು ಗುಣಿಸ್ತಿದ್ವಿ. FI XI ಕಂಡಿಡ್ಕೋತಿದ್ವಿ. ನೆಕ್ಸ್ಟ್ ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಟೋಟಲ್ ಕಂಡಿಡಿತಿದ್ವಿ. ಸಿಗ್ಮಾ FI ನ ಕಂಡಿಡಿತಿದ್ವಿ ಮತ್ತೆ ಸಿಗ್ಮಾ FI XI ನ ಕಂಡಿಡಿದು ನಮ್ಮ ಸೂತ್ರಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ. ಸೂತ್ರ ಏನು? x ಬಾರ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI ಅಂತ. ನಾವು ಈ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ನಿಖರ ಸರಾಸರಿ ಅನ್ನೋದು ಸಿಕ್ತಿತ್ತು. ಅದೇ ರೀತಿ ವರ್ಗಾಂತರನ ಕೊಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ಆವೃತ್ತಿಗಳನ್ನ ಕೊಟ್ಟಾಗ ಇಲ್ಲಿ ವರ್ಗಾಂತರ ಇರ್ತಿತ್ತು, ಇಲ್ಲಿ ಆವೃತ್ತಿಗಳಿರ್ತಿತ್ತು. ನಾವು ಮಧ್ಯಮ ಬಿಂದುವನ್ನ ಕಂಡಿಡ್ಕೊಂತಿದ್ವಿ. ಪ್ರತಿ ವರ್ಗಾಂತರಕ್ಕೂ ಒಂದೊಂದು ಮಧ್ಯಮ ಬಿಂದು ಕಂಡಿಡ್ಕೊಂತಿದ್ವಿ. ಇದಕ್ಕೆ ಸೂತ್ರ ಇರೋದು ಮೇಲಿನ ಮಿತಿ ಪ್ಲಸ್ ಕೆಳಗಿನ ಮಿತಿ ಡಿವೈಡೆಡ್ ಬೈ 2 ಅಂತ. ಮಧ್ಯಮ ಬಿಂದುನ ಕಂಡಿಡ್ಕೊಂಡು ನಂತರ XI ನ FI ಜೊತೆ ಗುಣಿಸ್ತಿದ್ವಿ. XI FI ವ್ಯಾಲ್ಯೂ ಸಹ ಕಂಡಿಡ್ಕೊಂಡು ಟೋಟಲ್ ಮಾಡ್ತಿದ್ವಿ. ನಂತರ ಫಾರ್ಮುಲಾಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ಬರೋ ವ್ಯಾಲ್ಯೂ ನಮ್ಮ ಸಮೀಪ ಸರಾಸರಿ ಆಗಿರೋದು. ಈಗ ಈ ವಿಧಾನದಲ್ಲಿ ಈ XI FI ಏನಿದೆಯೋ ಇದು ಗುಣಿಸೋದು ಕಷ್ಟ ಆದ್ರೆ ಮತ್ತೆ ಈ XI ವ್ಯಾಲ್ಯೂಸ್ ಮತ್ತೆ ಈ FI ವ್ಯಾಲ್ಯೂಸ್ ಮತ್ತೆ ಈ XI ವ್ಯಾಲ್ಯೂಸ್ ತುಂಬಾ ದೊಡ್ಡ ದೊಡ್ಡ ನಂಬರ್ಗಳು ಬಂದಾಗ ಹೌದು ಗುಣಾಕಾರ ಅನ್ನೋದು ಖಂಡಿತ ಕಷ್ಟ ಆಗುತ್ತೆ. ನಾವೇನ್ ಮಾಡ್ಬೇಕು ಅಂತ ಟೈಮಲ್ಲಿ ಅಂತ ಹೇಳಿದ್ರೆ ಈ ವಿಧಾನನ ಇನ್ನು ಈಸಿಯಾಗಿ ಮಾಡ್ತಾ ಹೋಗ್ಬೇಕು. ಅದನ್ನ ನಾವಿಲ್ಲಿ ಕಲಿಯೋಣ. ನೆಕ್ಸ್ಟ್ ಏನ್ ಕಲಿತೀವಿ ಅಂತ ಹೇಳಿದ್ರೆ ಒಂದು ಹೊಸ ವಿಧಾನ ಕಲಿತೀವಿ. ಇದರಲ್ಲಿ ವರ್ಗಾಂತರಗಳಿರ್ತವೆ ಮತ್ತೆ ಆವೃತ್ತಿಗಳಿರ್ತವೆ. ನಾವು ಫಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಮಧ್ಯಮ ಬಿಂದುನ ಕಂಡುಹಿಡಬೇಕು. ಮಧ್ಯಮ ಬಿಂದು ಕಂಡುಹಿಡಿಯಕ್ ಸೂತ್ರ ಏನು ಅಂತ ಹೇಳಿದಾಗ ಕೆಳಗಿನ ಮಿತಿ ಪ್ಲಸ್ ಮೇಲಿನ ಮಿತಿ ಡಿವೈಡೆಡ್ ಬೈ 2. ಇಲ್ಲಿ ಮೊದಲನೇದ್ರಲ್ಲಿ ನೋಡ್ಬೋದು ಕೆಳಗಿನ ಮಿತಿ 0, ಮೇಲಿನ ಮಿತಿ 20. ಕೆಳಗಿನ ಮಿತಿ 0 ಪ್ಲಸ್ ಮೇಲಿನ ಮಿತಿ 20. ಇದನ್ನ 2ರಿಂದ ಭಾಗಿಸಿದಾಗ ನಮಗೆ 10 ಅನ್ನೋದು ಸಿಗುತ್ತೆ. ಈ ರೀತಿ ನಾವು ಸಾಲ್ವ್ ಮಾಡ್ತಾ ಹೋದ್ರೆ ಎರಡನೇ ವರ್ಗಾಂತರದ ಮಧ್ಯಮ ಬಿಂದು ಏನಾಗುತ್ತೆ ಅಂತ ಹೇಳಿದ್ರೆ 30 ಅಂತ ಆಗುತ್ತೆ. ಅದೇ ರೀತಿ ಮೂರನೇ ವರ್ಗಾಂತರದ ಮಧ್ಯಮ ಬಿಂದು ಬಂದು 50 ಅಂತ ಆಗುತ್ತೆ. ಅದೇ ರೀತಿ ನಾಲ್ಕನೇ ವರ್ಗಾಂತರದ ಮಧ್ಯಮ ಬಿಂದು ಬಂದು 70, ಐದನೇ ವರ್ಗಾಂತರದ ಮಧ್ಯಮ ಬಿಂದು 90 ಅಂತ ಆಗುತ್ತೆ. 10, 30, 50, 70, 90. ನಾವೀಗ ಮಧ್ಯಮ ಬಿಂದುನ ಕಂಡುಹಿಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಡಿವಿಯೇಷನ್ಸ್ ನ ಕಂಡುಹಿಡಿಬೇಕು. ಇಲ್ಲಿ DI ಅಂತ ಹೇಳಿದ್ರೆ ಡಿವಿಯೇಷನ್ಸ್. ಇದನ್ನ ನಾವು ವಿಚಲನಗಳು ಅಂತ ಹೇಳ್ತೀವಿ. ಏನಂತ ಕರಿತೀವಿ ಅಂತ ಹೇಳಿದ್ರೆ ವಿಚಲನಗಳು ಅಂತ ಹೇಳ್ತೀವಿ. ಇಲ್ಲಿ DI ಅಂತ ಹೇಳಿದ್ರೆ XI ಮೈನಸ್ A. ಇದ್ರಲ್ಲಿ ನಾವು FI ವ್ಯಾಲ್ಯೂಸ್ ನ ಬದಲಾಯಿಸಕ್ ಆಗಲ್ಲ. ಈ ಆವೃತ್ತಿಗಳೇನಿದೆಯೋ ಇದನ್ನ ನಾವು ಬದಲಾಯಿಸಕ್ ಆಗಲ್ಲ. ನಾವೇನ್ ಮಾಡ್ಬೋದು ಈ ವಿಧಾನದಲ್ಲಿ ಅಂತ ಹೇಳಿದ್ರೆ ಈ XI ವ್ಯಾಲ್ಯೂಸ್ ಇರ್ತಾವಲ್ಲ, ಈ 10, 30, 50, 70, 90 ಇದನ್ನ ನಾವು ಇನ್ನು ಚಿಕ್ಕ ಸಂಖ್ಯೆಗಳ ಹಾಗೆ ಮಾಡಬಹುದು. ಹೇಗ್ ಮಾಡೋದು ಅನ್ನೋದೇ ಪ್ರಶ್ನೆ. ಮೊದಲನೇ ಸ್ಟೆಪ್ ಏನು ಅಂತ ಹೇಳಿದ್ರೆ ನಾವು ಒಂದು ಅಂದಾಜು ಸರಾಸರಿನ ತಗೋಬೇಕು. ಒಂದು ಅಂದಾಜು ಸರಾಸರಿನ ನಾವೇ ತಗೋಬೇಕು. ಯಾವ್ದ ಅಂದಾಜು ಸರಾಸರಿ ಅಂತ ಹೇಳಿದ್ರೆ ಒಂದು ಅಂದಾಜು ಸರಾಸರಿ ಯಾವುದು ಅಂತ ಹೇಳಿದ್ರೆ ಯೂಶಲಿ ಸಾಮಾನ್ಯವಾಗಿ ಈ ಮಧ್ಯದ ಸಂಖ್ಯೆನೆ ತಗೋತೀವಿ. ಮಧ್ಯದ ಸಂಖ್ಯೆನ ನಾವು ಅಂದಾಜು ಸರಾಸರಿ ಅಂತ ತಗೋತೀವಿ. ಯಾಕೆ ಅಂತ ಹೇಳಿದಾಗ ನಾವು ಈ XI ಮೈನಸ್ A ಈ ಮಧ್ಯದಲ್ಲಿ ನಮಗೆ ಒಂದು 0 ಸಿಗುತ್ತೆ. ಇದ್ರ ಮೇಲೆಲ್ಲ ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ, ಇದ್ರ ಕೆಳಗಡೆ ನಮಗೆ ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೆ. ನಾವು ಇದನ್ನ ಮುಂದೆ ನೋಡೋಣ. ಏನಕ್ಕೆ ನಾವು ಅಂದಾಜು ಸರಾಸರಿ ತಗೋತೀವಿ ಅಂತ ಹೇಳಿದ್ರೆ ನಮ್ಮ ಈ XI ವ್ಯಾಲ್ಯೂಸ್ ನ ಇನ್ನು ಚಿಕ್ಕ ಸಂಖ್ಯೆಗಳಾಗಿ ಮಾಡ್ಕೋತೀವಿ. ಈಗ ನನ್ಗೆ ಏನ್ ಬರುತ್ತೆ, DI ಜಾಗದಲ್ಲಿ XI ಮೈನಸ್ 50. ಮೊದಲನೇದು 10 ಮೈನಸ್ 50 ಎಷ್ಟು ಅಂತ ಹೇಳಿದ್ರೆ ಮೈನಸ್ 40. ನೆಕ್ಸ್ಟ್ ಏನು 30. 30 ಮೈನಸ್ 50 ಅಂದ್ರೆ ಎಷ್ಟು ಬರುತ್ತೆ? ಮೈನಸ್ 20 ಅಂತ ಬರುತ್ತೆ. ಮೂರನೇದು 50ರಲ್ಲಿ 50 ಕಳೆದ್ರೆ ಎಷ್ಟು ಬರುತ್ತೆ? 0. 70ರಲ್ಲಿ ನನಗೆ 50 ಕಳೆದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 20. ಅದೇ ರೀತಿ 90ರಲ್ಲಿ ನಾನು 50 ಕಳೆದಾಗ ನನಗೆ ಎಷ್ಟು ಬಂತು? 40 ಅನ್ನೋದು ಬಂತು. ಇಲ್ಲಿ ನೋಡ್ಬೋದು ಮಧ್ಯದ ಸಂಖ್ಯೆ 0, ಅದ್ರ ಮೇಲೆ ಮೈನಸ್ 20, ಅದ್ರ ಮೇಲೆ ಮೈನಸ್ 40, ಕೆಳಗಡೆ ಪ್ಲಸ್ 20 ಮತ್ತೆ ಪ್ಲಸ್ 40 ಅಂತ ಆಯ್ತು. ಇಲ್ಲಿರುವ ಸಂಖ್ಯೆಗಳು ಇನ್ನು ಈಸಿ ಆದ್ವಾ? ಇದನ್ನ ನಾವು ವಿಚಲನಗಳು ಅಂತ ಕರಿತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೇಮ್ ಪ್ರೊಸೆಸ್ ಫಾಲೋ ಮಾಡ್ತೀವಿ. ನೆಕ್ಸ್ಟ್ FI ನ DI ಜೊತೆ ಗುಣಿಸ್ತೀವಿ. ಇಲ್ಲಿ FI ಇದೆ, ಇಲ್ಲಿ DI ಇದೆ, ಇವೆರಡನ್ನು ನಾವು ಗುಣಿಸ್ತೀವಿ. 2ರಿಂದ
-40ನ್ನ ನಾವು ಗುಣಿಸ್ತೀವಿ, ಎಷ್ಟಾಗುತ್ತೆ -80 ಆಗುತ್ತೆ. ನೆಕ್ಸ್ಟ್ ಎಷ್ಟು ಅಂತ ಹೇಳಿದ್ರೆ 7 × -20, 7 × -20 ಅಂತ ಹೇಳಿದ್ರೆ 140. ನೆಕ್ಸ್ಟ್ 9ರಿಂದ 0 ಗುಣಿಸ್ತೀವಿ ಅಂದ್ರೆ 0, 6ರಿಂದ ನೆಕ್ಸ್ಟ್ 20ನ್ನ ಗುಣಿಸ್ತೀವಿ, 6 20 120. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ 6 ಇರುತ್ತೆ, 6ರಿಂದ ನಾನು 40ನ್ನ ಗುಣಿಸ್ತೀನಿ, 240 ಅಂತ ಆಗುತ್ತೆ. ಇಲ್ಲಿ ವ್ಯಾಲ್ಯೂಸ್ ನೋಡ್ಬೋದು, -80, -140, ಆಮೇಲೆ 0, ಆಮೇಲೆ 120, ಆಮೇಲೆ 240. ನೆಕ್ಸ್ಟ್ ನಾನು ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 24. ಅದೇ ರೀತಿ ಸಿಗ್ಮಾ FI/DI ಅಂತ ಹೇಳಿದ್ರೆ ಅದರ ಟೋಟಲ್ ಬಂದು 140 ಅಂತ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತಿದ್ವಿ, ಎಕ್ಸ್ ಬಾರ್ ಅಂದ್ರೆ ಸಿಗ್ಮಾ FI/XI / FI ಅಂತ ಇರೋದು. ಆದ್ರೆ ಇಲ್ಲಿ ನಾವು 50ನ್ನ ಅಂದಾಜು ಸರಾಸರಿ ಅಂತ ತಗೊಂಡಿರೋದ್ರಿಂದ ನಮ್ಮ ಫಾರ್ಮುಲಾ ಸ್ವಲ್ಪ ಚೇಂಜ್ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ A + ಸಿಗ್ಮಾ FI/DI / ಸಿಗ್ಮಾ FI ಅಂತ ಆಗುತ್ತೆ. ನಾವು ಒಂದು ಅಂದಾಜು ಸರಾಸರಿನ ತಗೊಂಡಿದ್ವಿ, ಇಲ್ಲಿ ಸರಾಸರಿ ಕಂಡುಹಿಡಿಯುವಾಗ ನಾವು ಅದನ್ನ ಕೂಡ್ತೀವಿ. ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ 50 + 140 / 24. 140ನ್ನ ನಾವು 24ರಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 5.83 ಅಂತ ಬರುತ್ತೆ. 50ಕ್ಕೆ ನಾನು 5.83 ಕೂಡಿದಾಗ ನನ್ನ ಸರಾಸರಿ ಬಂದು 55.83. ಈ ಸರಾಸರಿನ ನಾವು ಅಂದಾಜು ಸರಾಸರಿ ಅಂತ ಕರಿತೀವಿ. ಈ ವಿಧಾನನ ಅಂದಾಜು ಸರಾಸರಿ ವಿಧಾನ ಅಂತ ಕರಿತೀವಿ. ಇಲ್ಲಿ ಹಿಂದಿನ ವಿಧಾನ ನೋಡಿದಾಗ ಇಲ್ಲಿ ಬರೋ ವ್ಯಾಲ್ಯೂಸ್ ತುಂಬಾ ದೊಡ್ಡ ವ್ಯಾಲ್ಯೂಸ್ ಬರ್ತಿತ್ತು. ಈಗ ನೋಡಿ ಈ ವ್ಯಾಲ್ಯೂಸ್ ತುಂಬಾ ಚಿಕ್ಕ ವ್ಯಾಲ್ಯೂ ಬಂದಿದೆ, 140. 140ನ್ನ ನಾನು 24ರಿಂದ ಭಾಗಿಸಿದ್ದೀನಿ. ಎಷ್ಟು ಸಿಂಪಲ್ ಆಯ್ತಾ? ತುಂಬಾ ದೊಡ್ಡ ಪ್ರಾಬ್ಲಮ್ ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಈಗ ಈ ವಿಧಾನ ಅರ್ಥ ಆಯ್ತಲ್ಲ? ನಿಮ್ಗೊಂದು ಪ್ರಶ್ನೆ, ಒಂದು ವರ್ಗಾಂತರ ಇದೆ, ಆವೃತ್ತಿ ಇದೆ. ಇದನ್ನ ನೀವು ಅಂದಾಜು ಸರಾಸರಿ ವಿಧಾನದಲ್ಲಿ ಸಾಲ್ವ್ ಮಾಡಿ ಉತ್ತರನ ಕಾಮೆಂಟ್ ಮಾಡಿ.